ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಳು ಪುಟ್ಟಕ್ಕ ಮಲಗಿದ್ರ ತೊಂದರೆ ಮಾಡಿದ್ನೇನು? ಹಂಗೆಲ್ಲ ಏನೂ ಇಲ್ಲ, ಎಲ್ಲರೂ ಮನ್ಗವ್ರೆ. ನಾನು ಹಂಗೆ ಹೊಸಿ ಕೆಲಸ ಮಾಡ್ಕೊತಾ ಇದ್ದೆ. ಅಲ್ಲ, ಈ ಹೊತ್ನಾಗ ಫೋನ್ ಮಾಡಿದ್ಯಲ್ಲ ಪುಟ್ಟಕ್ಕ, ಯೋನಿಸಿಯಾ? ಅಯ್ಯೋ, ಭಯ ಪಡೋ ಅಂಥದ್ದೇನು ಇಲ್ಲ, ಖುಷಿ ಇಸ್ಯನೇ. ಖುಷಿ ಪಡೋ ಅಂಥ ವಿಚಾರನೇ? ಯೋನ್ ಪುಟ್ಟಕ್ಕ ಅದು? ಅದೇ ಅಮ್ಮವ್ರೆ, ನಾವು ಸಿಡ್ಲೂರಿಂದ ವಾಪಸ್ ಬರ್ಬೇಕಾರೆ ಗೌರಮ್ಮ ಒಂದು ಮಾತು ಹೇಳಿದ್ಲು, ನಿಮಗೆ ಜ್ಞಪ್ತಿ ಆಯ್ತಾ? ಗೌರವನೇ? ಯೋನೋ ಗೆಪ್ತಿಗೆ ಗೊತ್ತಿಲ್ವೇ? ಅದೇ ಅಮ್ಮವ್ರೆ, ನನಗೆ ನನ್ನ ತವ್ರೂರಿನ ಬಂಧ ಉಳಿಬೇಕು ಅಂದರೆ ಊರಿನ ಜೊತೆ ಸಂಬಂಧ ಬೆಳಿಬೇಕು, ಅದಕ್ಕೆ ನನ್ನ ಮಗನಿಗೆ ನಿನ್ನ ಚಿಕ್ಕ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀಯಾ ಅಂತ ಕೇಳಿದ್ಲಲ್ಲ. ಓ ಹೌದೌದೌದು, ಈ ಗೆಪ್ತಿಗೆ ಬಂತು ನೋಡು. ಏನಾಯ್ತು? ಅವ್ರು ತಿರುಗಿ ಫೋನ್ ಮಾಡಿದ್ರೆ, ಲಗ್ನದ ವಿಚಾರ ಮಾತಾಡಿದ್ರೆ? ನಾಳಿಕೆ ನಮ್ಮ ಸುಮ್ಮನೆ ನೋಡೋಕ್ಕೆ ಮಗನ ಕರ್ಕೊಂಡು ಬರ್ತಾರಂತೆ. ಸರಿ, ಹೊತ್ನಾಗೆ ಎಂತ ಒಳ್ಳೆ ವಿಚಾರ ತಿಳಿಸ್ದೆ ಪುಟ್ಟಕ್ಕ. ಬರಲಿ ಬರಲಿ, ಅವ್ರು ಬಂದ್ರಲ್ವೇ ಹುಡುಗ ಹೆಂಗೆ ಅಂತ ನಮಗೆ ಗೊತ್ತಾಗೋದು, ಹುಡುಗಿ ಹೆಂಗೆ ಅಂತ ಅವ್ರಿಗೆ ಗೊತ್ತಾಗೋದು. ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ನಾಳೆ ಒಳ್ಳೆ ದಿನ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ರು ಅಮ್ಮವ್ರೆ. ನಂಗೆ ಏನು ಹೇಳ್ಬೇಕು ಅಂತ ತೋಚನೆ ಇಲ್ಲ, ಹ್ಞೂ ಅಂದ್ಬಿಟ್ಟೆ. ಅಯ್ಯ, ಅದಕ್ಕೆ ಯಾಕೆ ಹಂಚ್ಕತಿಯ ಪುಟ್ಟಕ್ಕ? ಸುಮ್ಮ ನಿನ್ನ ಮಗಳು, ಅವಳಿಗೆ ಯಾವಾಗ ಏನು ಮಾಡಬೇಕು ಅನ್ನೋದು ನಿಂದೆ ನಿರ್ಧಾರ ಅಲ್ವೇ? ಆದರೂ ನಿಮ್ಮನ್ನು ಸಿರಿನೂ ಒಂದು ಮಾತು ಕೇಳಬೇಕಾಗಿತ್ತೇನೋ, ತೆಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಐತೆ. ನೋಡು ಪುಟ್ಟಕ್ಕ, ನೀನು ಸರಿ ರಾತ್ರಿ ನಾಲ್ಕು ಫೋನ್ ಮಾಡಿ ನಾನು ಹಿಂಗೆ ಏನೋ ಕೆಲಸ ಮಾಡ್ತೀವಿ ಬನ್ನಿ ಅಮ್ಮ ಅವ್ರೆ ಅಂದರೆ ನಾನು ಬರ್ತೀನಿ. ನೀನು ಅದ್ರ ಬಗ್ಗೆ ಅನುಮಾನ ಮಾಡಿಕಬೇಡ. ಅದು ನಿಮ್ಮ ದೊಡ್ಡ ಗುಣ ಅಮ್ಮವ್ರೆ. ನಾಳೆ ಗಂಡಿನ ಕಡೆಯವ್ರು ಬರೋ ಹೊತ್ತಿಗೆ ನೀವು ಇಲ್ಲಿ ಬಂದ್ಬಿಟ್ರೆ ನನಗೆ ಶಾನ ಸಂತೋಷ ಆಯ್ತದೆ. ಸೀರೆನೂ ಸ್ನೇಹನೂ ಇಷ್ಟೊತ್ತಿಗಾಗಲೇ ಮಲ್ಗವ್ರೋ ಏನೋ, ಅವ್ರಿಗೆ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ. ಸಿರಿಗೂ ಸ್ನೇಹಿಗೂ ಈ ವಿಚಾರ ತಿಳಿಸಿ ನಾಳೆ ಅವ್ರನ್ನೂ ಕರ್ಕೊಬಂದ್ಬಿಡಿ. ಆಯಿತು ಪುಟ್ಟಕ್ಕ. ಮಾಡು, ಇದು ನಮ್ಮನೆ ಶುಭ ಕಾರ್ಯ, ನಾವೇ ಮುಂದೆ ನಿಂತ್ಕೊಂಡಿದ್ನೆಲ್ಲ ಮಾಡ್ಬೇಕಲ್ವೇ? ನೀನೇನು ಯೋಚನೆ ಮಾಡಬೇಡ, ಒತ್ತಾರಕ್ಕೆ ನಾವೆಲ್ಲರೂ ಅಲ್ಲಿರ್ತೀವಿ. ಶಾನ ಸಂತೋಷ ಅಮ್ಮವ್ರೆ. ಹೌದು, ಸುಮಂಗಿ ಈಸಿಯ ಹೇಳ್ದ್ಯಾ? ಹ್ಞೂ ಹೇಳ್ದೆ ಅಮ್ಮವ್ರೆ, ನನ್ನ ಇಷ್ಟನೇ ಅವಳಿಷ್ಟ ಅಂತ ಹೇಳವಳೆ. ಆ ಮಾತು ಕೇಳಿ ನನ್ನ ತಲೆ ಮ್ಯಾಗಿಂದ ಅರ್ಧ ಭಾರ ಇಳ್ದೋಯ್ತು ಅಮ್ಮವ್ರೆ. ನೋಡು, ನಿನ್ನ ಮಕ್ಕಳು ನೀನು ಹಾಕಿದ ಗೆರೆನ ದಾಟಕ್ಕಿಲ್ಲ. ಆಯ್ತಾಯ್ತು, ಚಾನೆ ಒತ್ತಾಯ್ತು ಪುಟ್ಟಕ್ಕ. ಒತ್ತಾರಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊ. ನಾಳೆ ಗಣ್ಣವ್ರು ಬರೋಕ್ಕೂ ಮುಂಚೆ ನಾವಲ್ಲಿರ್ತೀವಿ. ಹ್ಞೂ ಸರಿ ಸರಿ. ಆಯ್ತು ಪುಟ್ಟಕ್ಕ. ಪಾಪ ಪುಟ್ಟಕ್ಕ, ಸುಮನ್ ಲಗ್ನನ ಶಾಸ್ತ್ರೋಕ್ತವಾಗಿ ಅವಳ ಆಸೆ ಪಟ್ಟಂಗೆ ಮಾಡಬೇಕು ಅಂದ್ಕೊಂಡವಳು. ಆ ಭಗವಂತ ಅದು ಅಂದನ್ನ ಹಂಗೆ ನೆರವೇರಿಸ್ಬಿಟ್ರೆ ಸಾಕು. ನಿಮ್ಮ ಹೆಸ್ರು ಹೇಳಿ ಏಟೊಂದೆಲ್ಲ ಸುಳ್ಳು ಹೇಳೋರೆ, ಅವ್ರನ್ನ ನಾನು ಕ್ಷಮಿಸ್ಬೇಕಾ? ಸಾಧ್ಯನೇ ಇಲ್ಲ. ಹಂಗಂತ ನಂಗೇನು ಅವ್ರ ಮ್ಯಾಗ ಕೋಪ ಇಲ್ಲ. ಏಟೇ ಆದ್ರೂ ಅವ್ರ ಹತ್ರ ಇರೋದು ನಿಮ್ಮ ಹೃದಯನೇ ಅಲ್ವೇ, ಹೆಂಗ್ ಬಿಟ್ಕೊಡಕಾಯ್ತದೆ? ಅವ್ರು ನನ್ನಿಂದ ಮಾತಾಡ್ಸ್ಕೊಂಡ್ ಬರೋವಾಗ ಸಾನೆ ಸಂಕಟ ಆಯ್ತದೆ. ಹಂಗೆಲ್ಲ ಕೋಪ ತೋರಿಸ್ಬಾರ್ದಂತ ನಂಗೂ ಅನಿಸ್ತದೆ. ಆದರೆ ಏನು ಮಾಡೋದು, ಆ ವಿಷಯ ನನ್ನಿಂದ ಮರೆಯಕ್ಕೆ ಆಯ್ತಾನೆ ಇಲ್ಲ ಮಿಸ್ಸು. ಅವರು ನಿಮ್ಮಂಗೆ ಸಾನೆ ಒಳ್ಳೆಯವ್ರು ಮಿಸ್ಸು. ಆದರೆ ಈ ಒಂದು ವಿಷಯದಾಗೆ ಅವ್ರು ತಪ್ಪು ಮಾಡಬಾರ್ದಿತ್ತು. ಅವ್ರಿಗೆ ಹೇಳ್ದೆ ಬೇರೆ ಬಂದ್ಬಿಟ್ಟಿದ್ದೀನಿ. ಈಟೋದಿಗೆ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಪಾಪ ಅಲ್ವ ಅವರು? ಇಲ್ಲ, ನಾನು ಪಾಪ. ನಾನು ಅವ್ರನ್ನ ಏಟೆಲ್ಲ ನಂಬಿದ್ದೆ. ಅವ್ರು ನಂತವೇ ಸುಳ್ಳು ಹೇಳ್ಬೋದಾ? ನೀವೇ ಹೇಳಿ. ಈಗ ನಿಮ್ಮ ಶ್ರೀ ಪರಿಸ್ಥಿತಿ ಹೆಂಗದೆ ಗೊತ್ತಾ? ಅವ್ರ ಮ್ಯಾಗ ಪೂರ್ತಿ ಕೋಪ ಮಾಡ್ಕೊಳಕ್ಕೂ ಆಯ್ತಿಲ್ಲ,
ಎದುರು ಬಂದು ನಿಂತ್ರೆ ಬಿಟ್ಕೊಳಕ್ಕೂ ಆಯ್ತಲ್ಲ. ನಾನು ಇಲ್ಲಿಗೆ ಬಂದಿದ್ದು ತೆಪ್ಪ ಮಿಸ್ಸು? ನಾವು ಮನೆ ಎಲ್ಲ ಹುಡುಕ್ತಿದ್ರೆ ನೀವ್ ಇಲ್ಲಿ ಬಂದ್ ಕೂತಿದ್ದೀರಾ? ನೋಡಿ ಮಿಸ್, ನಾನು ನಿಮ್ಮ ತ ಮಾತಾಡ್ತಿದ್ರೆ ಅವ್ರ ವಯಸ್ಸೇ ಕೇಳಿಸ್ತೈತೆ. ಹಿಂಗೆ ಯಾವಾಗ್ಲೂ ಕಾಡ್ತಾನೆ ಇರ್ತಾರೆ. ಆದ್ರೂ ಮಿಸ್ಸು, ನಿಮ್ಮ ಹೃದಯ ಅವ್ರು ಕೊಟ್ಬಿಟ್ಟು ಸಾನೆ ದಿಮಾಗ್ ಬರಂಗ್ ಮಾಡ್ಬಿಟ್ಟಿದ್ದೀರ. ರೀ, ನಾನು ಇಲ್ಲಿಗೆ ಬಂದಿದ್ದೀನಿ, ಹಿಂದೆ ತಿರುಗ್ ನೋಡಿ. ಏಯ್, ನೀವಾಗ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರಕ್ ಹೋದ್ರಿ? ಗಂಡ ಇಲ್ಲಿರ್ತಾರೋ ಹೆಂಡತಿನೂ ಅಲ್ಲೇ ಇರ್ಬೇಕಲ್ವಾ, ಅದಕ್ಕೆ ಬಂದೆ. ಈ ನಾಟಕ ಎಲ್ಲ ಸಾಕು, ಸುಮ್ಕೆ ಮನೆಗೆ ಹೋಗಿ. ಸರಿ, ನಾನು ಹೋಗ್ತೀನಿ, ನೀವು ನನ್ನ ಜೊತೆ ಬರ್ಬೇಕು. ನಾನ್ ಬರಕಿಲ್ಲ. ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಮಲ್ಕೋತೀನಿ. ಇಲ್ಲಿ ಇಬ್ರು ಮಲ್ಕೊಂಡಷ್ಟು ನನ್ನ ಜಾಗ ಇಲ್ಲ. ಪರವಾಗಿಲ್ಲ, ನಿಮ್ ತೊಡೆ ಮೇಲೆ ಮಲ್ಕೋತೀನಿ. ಏನ್ರಿ ನಿಮ್ ಗೋಳು? ನಿಮ್ಮನ್ ಕಟ್ಕೊಂಡಿದ್ದೀನಲ್ಲ, ಅದೇ ನನ್ ಗೋಳು. ಇತ್ತ ನತ್ತಿ ಏರ್ಸ್ಬೇಡಿ. ನೀವು ಅಷ್ಟೇ. ನಾನು ಕೋಪ ಬಂತು, ಅದ್ ಏನ್ ಮಾಡ್ತೇವೋ ನಂಗೆ ಗೊತ್ತಿಲ್ಲ. ಏನ್ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ ನೀವು? ನನ್ನ ಕೋಪದ ಬಗ್ಗೆನೂ ಮಾತಾಡ್ತೀನಿ. ಏನ್ರಿ ನೀವು ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಗೆ? ರೀ, ನೀವು ಮೇಲ್ ಬಿಟ್ಬಿಟ್ಟು ಇವಾಗ ನನ್ನ ಬೈತಿದ್ದೀರಾ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಬಂದ್ರಿ, ಅದಕ್ಕೆ ನಾನು ಬಂದೆ. ಹಿಂಗೆ ನನ್ನ ತಲೆ ತಿಂತಾರೆ ಹೇಳ್ಕೊಂಡೋಗಿ ಊರಾಚೆ ಬಿಟ್ಬಿಡ್ತೀನಿ. ಆಸೆಯಿಂದ ಹುಡ್ಕೊಂಡ್ ಬಂದ್ರೆ ನೀವ್ ಹೇಳ್ತೀರಾ? ನೀವು ಬೇಡ, ನಿಮ್ಮ ಆಸನೆ ಬೇಡ, ಸುಮ್ಕೆ ಹೋಗಿ. ನನ್ ಮೇಲೆ ಇನ್ನ ಕೋಪ ಹೋಗಿಲ್ವಾ? ಇದು ಕೋಪ ಅಲ್ಲ, ನಾನು ನಿಮ್ಗೆ ಹೇಳಿಲ್ವೇ? ಸುಮ್ಕೆ ನಾನು ಹಿಂದೆ ಬಂದೆ ಟಾರ್ಚರ್ ಕೊಡ್ಬೇಡಿ. ನೋಡಿ, ನಿಮ್ಮ ಪಾಡಿಗೆ ನೀವಿದ್ರೆ ಸರಿ, ಇಲ್ಲ ಅಂತಂದ್ರೆ